ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರಿಗೆ ಬೆಂಬಲ ಬೆಲೆ ಸಿಗದಿದ್ದಕ್ಕಾಗಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು. ತಾಲೂಕಿನ ರೈತರು ಸತತ ಬರಗಾಲದ ಬೆಳೆ ನಷ್ಟವನ್ನು ಅನುಭವಿಸುತ್ತಾ ಬಂದಿದ್ದಾರೆ. ರೈತರ ನೆರವಿಗೆ ಬಾರದೆ ಮುಂಗಾರು ಬಿತ್ತನೆ ಶೇಂಗಾ ಬೀಜವು 1 ಕ್ವಿಂಟಾಲ್ಗೆ ರು 10,000 ನಿಗದಿ ಮಾಡಿರುವುದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಟ್ಟು ಚಳ್ಳಕೆರೆ ತಾಲೂಕಿನಲ್ಲಿ 90,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡುತ್ತಿದ್ದರೂ ಸಹ ಇಂತಹ ದುಬಾರಿ ಶೇಂಗಾ ಬೀಜ ಖರೀದಿ ಮಾಡಿ ಸಕಾಲಕ್ಕೆ ಮಳೆ ಬಾರದೆ ರೈತರು ಕಂಗೆಟ್ಟು ಆಕಾಶ ನೋಡುವಂಥ ಪರಿಸ್ಥಿತಿ ಬಂದಾಗಿದೆ. ಈ ಹಿನ್ನೆಲೆ ಹೊರಗಡೆ ಬಿತ್ತನೆ ಶೇಂಗಾ ಬೀಜದ ಬೆಲೆ ಏರಿಕೆಯಿಂದ 7,500ಗಳಿಗೆ ಉತ್ತಮವಾದ ಬಿತ್ತನೆ ಬೀಜ ಸಿಗುತ್ತಿದ್ದು, ಇದನ್ನು ಸರ್ಕಾರ ಪರಿಗಣಿಸದೆ ಅವೈಜ್ಞಾನಿಕವಾಗಿ ಶೇಂಗಾ ಬಿತ್ತನೆ ಬೀಜವನ್ನು ಏರಿಕೆ ಮಾಡಿರುವುದು ಖಂಡನೀಯ. ಅಲ್ಲದೆ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ರೈತ ಕಂಗಾಲಾಗಿ ಪಟ್ಟಣದ ಕಡೆ ವಲಸೆ ಹೋಗುತ್ತಿದ್ದಾರೆ. ಇದನ್ನು ಗುರಿಯಾಗಿಸಿಕೊಂಡು ರೈತ ಬೆಳೆದ ಬೆಳೆ ಮಧ್ಯವರ್ತಿಗಳು ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೆ. ನಾವು ಬೆವರು ಸುರಿಸಿ ದುಡಿದ ಬೆಳೆಗಳು ಅನ್ಯಾಯವಾಗಿ ಇನ್ನೊಬ್ಬರ ಕೈಗೆ ಹೋಗಿ ರೈತರು ವಿಷ ಕುಡಿಯುವ ಪರಿಸ್ಥಿತಿ ಬಂದಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರೈತರ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿ ಕೊಡಬೇಕಾಗಿದೆ. ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ರಾಜಣ್ಣ ಹಿರೇಹಳ್ಳಿ, ಶ್ರೀಕಂಠ ಮೂರ್ತಿ, ಚನ್ನಕೇಶವ ಮೂರ್ತಿ, ಹನುಮಂತ, ರಾಯಪ್ಪ, ಪಾಪಣ್ಣ, ಜಯಣ್ಣ, ಗುರುಮೂರ್ತಿ ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶಾಚಾರ್, ಚಳ್ಳಕೆರೆ. ಮತ್ತೆ ನಮ್ಮ ರೈತರು ಮಾತ್ರ ಬೆಳೆಯಲಿಕ್ಕೆ ಮಾತ್ರ ಬೆಳೆದಾಗ ರೇಟನ್ನು ಡೌನ್ ಮಾಡೋದು, ಆಮೇಲೆ ರೇಟ್ ಜಾಸ್ತಿ ಮಾಡೋದು, ಇದು ರೈತರನ್ನ ಮೋಸ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಿದೆ. ಕೂಡಲೇ ಸರ್ಕಾರ ಇಂಥ ನಿಯಮಗಳನ್ನು ಖಂಡಿಸಿ ಇವತ್ತು ಒಂದು ಮನವಿ ಪತ್ರ ಕೊಡುವ ಮೂಲಕ ಸರ್ಕಾರವನ್ನು ಒಂದು ಎಚ್ಚರಿಕೆ ಇಲ್ಲಿ ಬಂದಿದ್ದೇವೆ. ದಯಮಾಡಿ ಅಧಿಕಾರಿಗಳು ಎಲ್ಲ ಕೂತ್ಕೊಂಡು ಹೇಳ್ತಾರೆ, ಕೃಷಿ ಇಲಾಖೆ ಯಾಕೆ ಹಿಂಗೆ ರೇಟ್ ಮಾಡಿದ್ರೆ ನಾವೆಲ್ಲ ಮಾಡ್ತಾರೆ ಮೇಲೆ ಅಂತ ಏನು ಮೇಲಿಂದ ಬರ್ತಾವ ಆರ್ಡರ್ಗಳು, ಇಲ್ಲಿ ಹೇಳ್ಬೇಕಾರೆ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹೇಳ್ಬೇಕಾರೆ. ಹಾಗಾಗಿ ಇವತ್ತು ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಬೀಜವನ್ನು ಕೂಡಲೇ ಸ್ಥಗಿತಗೊಳಿಸಿ ಸರಿಯಾದಂಥ ನ್ಯಾಯ ಬೆಲೆದಂಥ ರೇಟಲ್ಲಿ ರೈತರಿಗೆ ಬಿತ್ತನೆ ಬೀಜವನ್ನು ಕೊಡಬೇಕು. ಕೊಡದೆ ಹೋದರೆ ಇವತ್ತು ಯಾವುದೇ ಬಿತ್ತನೆ ಬೀಜವನ್ನು ಖರೀದಿ ಮಾಡಲಿಕ್ಕೆ ಬಿಡಲ್ಲ ಅಂತಂದೇಳಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟು, ಮುಂದೆ ಸರ್ಕಾರ ಇಂಥ ಏನೇ ಸಬ್ಸಿಡಿ ಕೊಡೋದಾಗಲಿ ಸಬ್ಸಿಡಿ ಮೂಲಕ ರೈತರಿಗೆ ಬಿತ್ತನೆ ಬೀಜ ಕೊಡ್ತಕ್ಕಂಥ ಕೆಲಸಗಳಿಗೆ ಕೈ ಹಾಕ್ಬೇಕಾದ್ರೆ 200 ರೂಪಾಯಿ ಸಬ್ಸಿಡಿ ತೆಗೆದು ಅಲ್ಲಿಗೆ ಎಷ್ಟು ಬೀಳುತ್ತೆ? 7,000 ರೂಪಾಯಿ, 8,000, 5,000, 5,500 ಒಳ್ಳೆ ಶೇಂಗಾ ಸಿಗುತ್ತೆ. ಇದು ಯಾವ ವೈಜ್ಞಾನಿಕವಾದ ಬೆಲೆ ನೀವು ನಿಗದಿ ಮಾಡಿದ್ದಾರೆ? ಇಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಯಾರಿಗೆ ಹೋಗುತ್ತೆ ಮೊದಲು ಆಲೋಚನೆ ಮಾಡ್ಬೇಕಾಗುತ್ತೆ ನಾವು. ಇದು ಯಾರು ದುಡ್ಡಿದು ಸಬ್ಸಿಡಿ ಕೊಡೋದು? 1,200 ಇರ್ಬೋದು, 2,400 ಇರ್ಬೋದು. ಯಾರ್ದು? ಪ್ರಜೆಗಳ ದುಡ್ಡ, ರೈತರ ದುಡ್ಡ, ಯಾರ ದುಡ್ಡು? ಯಾರಿಗೆ ಕೊಡ್ತೀರಿ ನೀವು? ಯಾವುದೋ ಒಂದು ಕಂಪ್ನಿಗೆ ಹೇಳ್ತೀರಾ, ಅವ್ನ ಕಂಪ್ನಿಯನ್ನು ಸಪ್ಲೈ ಮಾಡ್ತಾನೆ, ನೀವು ಆ ಸಬ್ಸಿಡಿನ ಸರ್ಕಾರದಿಂದ ಬಿಡುಗಡೆ ಮಾಡ್ತೀರ. ಅವ್ನು ಸಬ್ಸಿಡಿ ತಗೊಳ್ತಾನೆ, ಲಾಭನೂ ತಗೊಳ್ತಾನೆ. ರೈತರಿಗೆ ಏನು ಲಾಭ ಸಿಕ್ತು? ಈ ಒಂದು ಅವೈಜ್ಞಾನಿಕ ಪದ್ಧತಿನ ಕೈ ಬಿಡಬೇಕು. ಇವತ್ತೇನಾಗಿದೆ, ನಮ್ಮಲ್ಲಿ ಒಂದು ದೋಷ ಇದೆ. ಅದು ನಾವೆಲ್ಲ ನಮಗೆ ಬೇಕಾದಂಥ ಬಿತ್ತನೆ ಬೀಜವನ್ನು ನಾವು ಮನೆಯಲ್ಲಿ ಇಟ್ಕೊಳ್ತಿದ್ವಿ. ಆದರೆ ಇವತ್ತೇನು ಮಾಡಿದ್ದೀವಿ, ನಾವು ಬಿತ್ತನೆ ಮಾಡೋಕ್ಕಲ್ಲ, ತಿನ್ನೋದು ಕೂಡ ಮನೆಗೆ ಇಟ್ಕೊಂಡ್ರೆ ಮಾರಾಟ ಮಾಡ್ತೀವಿ. ಯಾಕಪ್ಪ ಅಂದರೆ ನಮ್ಮ ಪರಿಸ್ಥಿತಿ ಹಂಗಿದೆ. ಸಾಲದ ಶೂಲ ಇವತ್ತು ಎಲ್ಲ ರಂಗದಲ್ಲಿ ಎಲ್ಲರೂ ಲಾಭವನ್ನು ಪಡ್ತಕ್ಕಂಥ ಒಬ್ಬ ಟೀ ಮಾರನಿಂದ ಹಿಡಿದು ದೊಡ್ಡ ಬೃಹತ್ ಉದ್ಯಮವರೆಗೂ ಅವನು ಲಾಭಾಂಶವನ್ನು ಇಟ್ಕೊಂಡೆ ಕೆಲಸ ಮಾಡ್ತಕ್ಕಂಥ ಇರೋದು. ಇವತ್ತೇನೆಲ್ಲ ನಷ್ಟಕ್ಕೆ ಕೆಲಸ ಮಾಡ್ತೀವಿ ಅಂದರೆ ರೈತರನ್ನು ಬಿಟ್ಟರೆ ಯಾರೂ ಅಲ್ಲ. ಇವತ್ತು ಬೀಜದಲ್ಲಿ ಲಾಭಕ್ಕೆ ಮಾಡ್ತಾನೆ, ಗೊಬ್ಬರದಲ್ಲಿ ಲಾಭಕ್ಕೆ ಮಾಡ್ತಾನೆ, ಇನ್ನೊಬ್ಬನು ಟ್ರಾನ್ಸ್ಪೋರ್ಟ್ನೇ ಲಾಭಕ್ಕೆ ಮಾಡ್ತಾನೆ. ಯಾರಿಗೆ ನಷ್ಟಕ್ಕೆ ಮಾಡ್ತಿರೋದು? ಇವತ್ತು ನಷ್ಟಕ್ಕೆ ಮಾಡ್ತಿರೋದು ರೈತ. ಇವತ್ತು ಪ್ರಕೃತಿ ಒಂದು ಕಡೆ ನಮಗೆ ಕೈ ಕೊಡುತ್ತೆ, ಒಂದು ಕಡೆ ಸರ್ಕಾರಗಳು ಕೈ ಕೊಡ್ತವೆ, ಒಂದು ಕಡೆ ಮಧ್ಯವರ್ತಿಗಳು, ಇನ್ನೊಂದು ಕಡೆ ಇನ್ನೊಂದು ಬೇರೆ ಬೇರೆ ಒತ್ತಡಕ್ಕೆ ಸಿಲುಕಿ ಇವತ್ತು ರೈತ ಏನಾಗಿದ್ದಾನೆ ಅಂದರೆ ಅವ್ನು ಎದ್ದಳಕ್ಕೆ ಬರಲ್ಲ ಅಂಥ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಇಂಥ ಸರ್ಕಾರಗಳು ಏನು ಹೇಳ್ತವೆ, ನಾವು ಸಬ್ಸಿಡಿ ಕೊಟ್ಟಿದ್ವಿ, ನೀವು 1,000 ಕೋಟಿ. ಯಾವನಿಗೆ ಕೊಟ್ಟ ಸಬ್ಸಿಡಿ? 1,000 ಕೋಟಿ ಎಲ್ಲೋಯ್ತದು? 1 ಕ್ವಿಂಟಲ್ ಶೇಂಗಾ 10,000 ರೂಪಾಯಿ ನಿಗದಿ ಮಾಡಿದ್ದಾರೆ ಅವಿವೇಕಿಗಳು. ನಾವು ಬೆಳೆದಾಗ 3,000, 4,000 ರೂಪಾಯಿ ಖರೀದಿ ಮಾಡ್ತಾರೆ. ರೈತರ ಬೆಳೆ ಬಂದೈತೆ, ಬೆಂಬಲ ಬೆಲೆಗಾಗಿ ಮಾರುಕಟ್ಟೆಯಲ್ಲಿ
ಖರೀದಿ ಕೇಂದ್ರಗಳನ್ನ ತೆರೀರಂದ್ರೆ ರೈತರು ಎಲ್ಲ ಮಾರಾಟ ಆದಮೇಲೆ ಖರೀದಿ ಕೇಂದ್ರ ತೆರೀತಾರೆ ಅವಿವೇಕಿಗಳು. ಇಂಥ ಅವೈಜ್ಞಾನಿಕ ಕಾನೂನುಗಳನ್ನ ರಚನೆ ಮಾಡಿಕೊಂಡು ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಇಲ್ಲಿ ಬಂದಿದ್ದೀವಿ, ಕೃಷಿ ಇಲಾಖೆಗೆ ಬಂದಿದ್ದೀವಿ. ಕೃಷಿ ಇಲಾಖೆಯವರು ಮತ್ತು ಜಂಟಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಇದನ್ನು ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಇವರು ಕೊಡೋದಾದರೆ ಇವತ್ತು ಅರ್ಧ ಬೆಲೆಗೆ 5,000 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡೋದಾದರೆ ಕೊಡಲಿ, ಇಲ್ಲೆಲ್ಲ ಕೊಡೋದೇ ಬೇಡ. ಇವತ್ತು ಹೊರಗಡೆ 6,000ದಿಂದ 7,000 ರೂಪಾಯಿಗೆ ಒಳ್ಳೆ ಬಿತ್ತನೆ ಬೀಜ, ಗುಣಮಟ್ಟದ ಬೀಜ ಸಿಗ್ತಾ ಇದೆ. ಅಂದರೆ ಸರ್ಕಾರ ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ತಾ ಇದೆ, ಏನು ಮಾಡಿದೆ. ಇವತ್ತು ಹೊರಗಡೆ 5,000 ರೂಪಾಯಿ ಆದರೆ ನಾವು 1,000 ರೂಪಾಯಿ ಕಮ್ಮಿ 4,000 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡ್ತೀವಿ. ರೈತ ನೀನು ಬಿತ್ತಿ ಬೆಳಿ, ನಿನ್ನಿಂದಲೇ ಸರ್ಕಾರಕ್ಕೆ ಹಣ ಬರುತ್ತೆ, ನಿನ್ನಿಂದಲೇ ಬೇಕಾದಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಕ್ಕಂಥ ಅಧಿಕಾರಿಗಳು ಯಾರಿಲ್ಲ, ಆದರೂ ರಾಜಕಾರಣಿಗಳು ಯಾರೂ ಇಲ್ಲ. ಆ ಕಾರಣದಿಂದ ಇವತ್ತೆಲ್ಲ ದಯಾಸೋರರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೀವಿ ರೈತರು. ಆದ್ದರಿಂದ ನಮಗೆ ಅರ್ಧ ಬೆಲೆಗೆ ಈ ವರ್ಷ ಶೇಂಗಾ ಕೊಡೋದಾದರೆ ಕೊಡಲಿಲ್ಲ, ಇಲ್ಲ ಅವ್ರ ಶೇಂಗಾ ನಾವು ವಾಪಸ್ ತಗೊಂಡು ಹೋಗ್ಬೋದು ಹೇಳ್ರಪ್ಪ. ಅದಕ್ಕೋಸ್ಕರ ಇವತ್ತು ಏನಾದರೂ ರೈತರು ಕೃಷಿ ಕೈ ಬಿಟ್ಟು ನಗರ ಪಟ್ಟಣಕ್ಕೆ ಹೋದರೆ ನಾನು ಹೇಳ್ತೀನಿ, ಮಣ್ಣು ತಿನ್ನಬೇಕಾಗಿತ್ತು ಅವಿವೇಕಿಗಳ. ಹುಷಾರು, ರೈತರ ಕೃಷಿ ಏನಾದರೂ ನಷ್ಟ ಆದರೆ ನೀವೆಲ್ಲ ಮಣ್ಣು ತಿನ್ನಬೇಕಾಗುತ್ತೆ ಅಂತ ಹೇಳಿ ಇವತ್ತು ಎಚ್ಚರಿಕೆ ಹೇಳಕ್ಕೆ ಬಂದಿದ್ವಿ. ಆ ಕಾರಣದಿಂದ ನಮ್ಮ ರೈತರು ಕಾರ್ಮಿಕರು ಕೂಡ ಭಾಳಷ್ಟು ಶ್ರಮಪಟ್ಟು ಕೃಷಿಯನ್ನು ಮಾಡಿ ಇವತ್ತು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರು. ಇವತ್ತು ನಾವು ಕೃಷಿ ಮಾಡೋದಿಲ್ಲ, ಕೃಷಿಯನ್ನು ಕೈ ಬಿಡ್ತೇವೆ, ಕೃಷಿಯಿಂದ ಮಾಡಿ ಮಾಡಿ ನಾವು ಸಾಲಗಾರರಾಗಿದ್ದೀವಿ, ಈ ಸಾಲಕ್ಕೆ ಯಾರು ಹೊಣೆಗಾರರು ಅಂತ ಹೇಳಿ ಇವತ್ತು ನಮಗೆ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾವು ಹೇಳಿದ್ದೀವಿ ರೈತ ಸಂಘದವರು, ರೈತ ಸಾಲ ನಿಂದಲ್ಲ, ಈ ಸಾಲ ಯಾವತ್ತಿದ್ರೂ ಸರ್ಕಾರದ ಸಾಲ. ನೀನು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡ್ತಿದ್ದು ಅವೈಜ್ಞಾನಿಕವಾಗಿ ಸರ್ಕಾರಗಳು ಮೋಸ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಏನು ಆಡಳಿತದಲ್ಲಿರ್ತಕ್ಕಂಥ 2 ಸರ್ಕಾರಗಳ ಜವಾಬ್ದಾರಿ ರೈತರ ಸಾಲ. ಯಾರೂ ರೈತರು ವಿಷ ಕುಡಿಬಾರ್ದು, ಸಾಯಬಾರ್ದು, ಸಾವಿಗೆ ಪರಿಹಾರ ಅಲ್ಲ. ಆ ಕಾರಣದಿಂದ ಈ ಸಾಲ ನಿಮ್ಮದಲ್ಲ, ಸರ್ಕಾರದ ಸಾಲ. ಸರ್ಕಾರ ಕಟ್ಟಬೇಕಾಗಿತ್ತು, ಸರ್ಕಾರ ನಮ್ಮದೇ. ಸರ್ಕಾರಕ್ಕೆ ಬೇಕಾದಷ್ಟು ಹಣ ನಾವು ಸಂದಾಯ ಮಾಡಿದ್ದೀವಿ. ಆದರೆ ಅವಿವೇಕಿಗಳು ನಮ್ಮ ದುಡ್ಡಿನಿಂದ ಮೋಜು ಮಸ್ತಿ ಮಾಡಿ ನಮ್ಮ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಅವಿವೇಕಿಗಳು. ಆದ್ದರಿಂದ ಈ ಸಾಲ ನಮ್ಮದಲ್ಲ. ಇವತ್ತು ಏನು ನಮ್ಮ ರೈತರು ಕೃಷಿ ಮಾಡ್ತಾ ಇದ್ದಾರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಣ ಬೇಸಾಯ ಮಾಡ್ತಕ್ಕಂಥ ರೈತರು 90,000 ಹೆಕ್ಟರಲ್ಲಿ ಬೀಜ ಬಿತ್ತುತ್ತಿದ್ದಾರೆ, ಶೇಂಗಾ ಬೀಜ. ಮೊದಲಿಗೆ ನಮ್ಮ ತಾಲೂಕಲ್ಲಿ ವಾಣಿ ನಗರ ಅಂತ ಹೇಳ್ಬಿಟ್ಟು ಎಲ್ಲಿ ಒಳಗೆ ಅಲ್ಲಿವರೆಗೂ ಹೆಸರಾಗಿತ್ತು. ಎಣ್ಣೆ ಒಳ್ಳೆ ಚಳ್ಳಕೆರೆ ತಾಲೂಕು ಬಹಳ ಪ್ರಸಿದ್ಧವಾದಂಥದ್ದು ಈ ಶೇಂಗಾ ಬೆಳೆಯಲ್ಲಿ ಬಹಳ ಪ್ರಮುಖವಾಗಿ ಬೆಳೀತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ. ಆ ಕಾರಣದಿಂದ ಇಂಥ ಹೆಸರುವಾಸಿಯಾದಂಥ ಭೂಮಿಯನ್ನು ಇವತ್ತು ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ರೈತರಿಗೆ ಬೆಲೆ